ಮೈಸೂರು ಟು ದೆಹಲಿ ಡಿಕೆ ಶಿವಕುಮಾರ್ ಅವರಿಗೆ ಏನಾಯಿತು? ಯಾಕೆ ಪ್ರಶ್ನೆ? ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶ, ಆದರೆ ಆಗಿರುವಂತಹ ಘಟನೆ ಬಹಳ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಸೊ ಮೈಸೂರು ಸಮಾವೇಶದಿಂದ ಅರ್ಧದಲ್ಲೇನೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ರು. ತರಾತುರಿಯಲ್ಲಿ ದೆಹಲಿಗೆ ಪ್ರಯಾಣವನ್ನ ಡಿಕೆ ಶಿವಕುಮಾರ್ ಅವರು ಬೆಳೆಸಿದ್ದಾರೆ. ಸಂಜೆ 5 ಗಂಟೆಗೆ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಸಮಾಧಾನಗೊಂಡು ದೆಹಲಿಗೆ ಹೊರಟ ಡಿಕೆ ಶಿವಕುಮಾರ್ ಹಲವು ರೀತಿಯಾದಂತಹ ಬೆಳವಣಿಗೆಗಳನ್ನು ಇಲ್ಲಿ ನೋಡಿದಾಗ ಡಿಕೆ ಶಿವಕುಮಾರ್ ಅವರಿಗೆ ಸಹಜವಾಗಿಯೇ ಅಸಮಾಧಾನ ಇದೆ. ಸೊ ಈಗ ದೆಹಲಿಗೆ ಹೊರಟಿದ್ದಾರೆ. ಇವತ್ತು ಸಾಧನಾ ಸಮಾವೇಶ ಇದ್ದಾಗಲೂ ಸಹ ಅವ್ರು ಈ ತರ ಹೋಗೋದಿಲ್ಲ. ಆದ್ರೆ ಇವತ್ತು ಏಕಾಏಕಿಯಾಗಿ ತರಾತುರಿಯಲ್ಲಿ 5 ಗಂಟೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಂದಾಗ ಏನೋ ಆಗಿದೆ ಬೆಳವಣಿಗೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸಿಕೊಳ್ತಾ ಇದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಮೈಸೂರು ದೆಹಲಿ ನೋಡಿ, ಮೈಸೂರು ಸಮಾವೇಶದಿಂದ ಅರ್ಧಕ್ಕೆ ಹೊರಟಿದ್ದು ಯಾಕೆ ಹಾಗಿದ್ದಾಗ ನಾವು ಆರಂಭದಲ್ಲಿ ಅನ್ಕೊಂಡಿದೀವಿ ಅವರಿಗೆ ಡೆಂಗಿ ಬಂದಿದೆ, ಜ್ವರ ಡೆಂಗಿ ಕಾಣಿಸ್ಕೊಂಡಿದೆ, ಹಾಗಾಗಿ ಅವ್ರಿಗೆ ಬಂದಿರಬಹುದು ಅಂತ ಹೇಳಿ. ಕಾರಣ ತುಂಬಾ ಸುಸ್ತಾಗತ್ತೆ ಆ ಟೈಮಲ್ಲಿ. ಬಟ್ ಹಂಗಾಗಿಲ್ಲ. ಈಗ ತರಾತುರಿಯಲ್ಲಿ ಅಲ್ಲಿಂದ ಹೊರಡ್ತಾರೆ. ಮುಖ್ಯಮಂತ್ರಿ ಭಾಷಣಕ್ಕೂ ಕಾಯದೇನೆ ಡಿಕೆ ಶಿವಕುಮಾರ್ ಅವರು ಹೊರಡ್ತಾರೆ. ಡಿಕೆ ಶಿವಕುಮಾರ್ ಅವರ ನಿಗೂಢ ನಡೆ ಕಾರಣ ಅಸ್ಪಷ್ಟವಾಗಿ ಇದೆ. ಡಿಕೆ ಶಿವಕುಮಾರ್ ಹೋಗಿದ್ದಕ್ಕೆ ವೇದಿಕೆಯ ಮೇಲೆಯೇ ಮುಖ್ಯಮಂತ್ರಿಗಳು ಬೇಸರವನ್ನ ಹೊರಹಾಕಿದ್ರು. ಇಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತ್ರ ನಾನು ಸ್ವಾಗತವನ್ನ ಕೋರ್ತೀನಿ, ವೇದಿಕೆ ಮೇಲೆ ಇಲ್ಲದೆ ಇರುವಂತವ್ರ ಬಗ್ಗೆ ನಾನು ಸ್ವಾಗತ ಕೋರೋದಿಲ್ಲ, ಮನೆಯಲ್ಲಿರೋರು ನಾನೇ ಯಾಕೆ ಸ್ವಾಗತ ಕೋರ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ವೇದಿಕೆ ಮೇಲೆ ನಿಂತ್ಕೊಂಡೇನೆ ಹರಿಹಾಯ್ತಿದ್ರು. ಅಂದ್ರೆ ಅವ್ರು ಹೋಗಿದ್ರ ಬಗ್ಗೆ ಅಸಮಾಧಾನವನ್ನ ವೇದಿಕೆ ಮೇಲೇನೆ ತೋರಿಸಿದ್ರು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಭಾಷಣವನ್ನ ಮುಗಿಸ್ಕೊಂಡು ಹೊರಟುಬಿಟ್ರು. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಇತ್ತು, ಸಿದ್ದರಾಮಯ್ಯನವರ ಭಾಷಣವೂ ಕೂಡ ಇತ್ತು. ಅದ್ಯಾವುದು ಕೇಳದೇನೆ ಅವ್ರು ಹೊರಟು ಹೋಗಿದ್ದಕ್ಕೆ ಅವ್ರಿಗೆ ತುಂಬಾ ಅಸಮಾಧಾನ ಇತ್ತು. ಆ ನಿಟ್ಟಲ್ಲಿ ವೇದಿಕೆಯ ಮೇಲೇನೆ ಅವರು ಎಲ್ಲರನ್ನೂ ಸ್ವಾಗತ ಕೋರಿದ್ರು. ಹಿಂದ್ಗಡೆಯಿಂದ ಯಾರೋ ಬಂದುಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಲ್ಲ ಅಂದಾಗ ಅವ್ರಿಗೆ ಯಾಕ್ರಿ, ಅವ್ರು ಇಲ್ಲಿದ್ದವ್ರದ್ದು ಮಾತ್ರ ಸ್ವಾಗತ ಕೋರ್ಬೇಕಲ್ವೇನ್ರಿ ಅಂತ ಅಂದ್ರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತಂದಾಗ ಅವರಿಗೆ ಡೆಂಗ್ಯೂ ಬಂದಿದೆ, ಹಾಗಾಗಿ ಸ್ವಲ್ಪ ಸುಸ್ತುಗಿಸ್ತಿರ್ಬೋದೇನೋ, ಬಂದು ರೆಸ್ಟ್ ತಗೊಳ್ತಾ ಇದ್ದಾರೇನೋ ಅನ್ಕೊಂಡ್ವಿ. ಬಟ್ ಇದು ಬೇರೆ ರೀತಿಯಾಗಿ ತಿರುವನ್ನ ಪಡ್ಕೊಳ್ತಾ ಇದೆಯಾ? ಅಲ್ಲಿ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಮಾತನಾಡಿದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರೋದಕ್ಕೆ ಏನೋ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನಿಸ್ತಾ ಇದೆಯಾ ಅಂತ? ಅರುಣ್, ಪ್ರಮುಖವಾಗಿ ರಾಜಕಾರಣ, ಅದರಲ್ಲೂ ಕೂಡ ಪವರ್ಫುಲ್ ರಾಜಕಾರಣಿ ಅಂದಮೇಲೆ ಈ ರೀತಿಯ ಅನುಮಾನ, ಸಂದೇಹ, ಜೊತೆಗೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ಕಾಕತಾಳಿ ಎಂಬಂತೆ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಕೂಡ ಒಂದು ರೀತಿಯಲ್ಲಿ ಅಟ್ಯಾಚ್ ಆಗಿ ಈ ರೀತಿ ಆಗಿರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನು ಮುಗಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆ ಅರ್ಧಕ್ಕೆ ಹೋಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಅಂದರೆ ಸಹಜವಾಗಿ ಆ ಒಂದು ವಿಚಾರವನ್ನು ಒಂದು ರೀತಿಯಲ್ಲಿ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಅನಾರೋಗ್ಯ ಇತ್ತು, ಡೆಂಗ್ಯೂ ಇತ್ತು, ಆ ಕಾರಣಕ್ಕೋಸ್ಕರವಾಗಿ ಜಾಸ್ತಿ ಹೊತ್ತು ಇರೋದಕ್ಕಾಗಿಲ್ಲ, ಅದನ್ನು ಕನ್ವೆ ಮಾಡಿಬಿಟ್ಟೆ ಬಂದಿದ್ದಾರೆ ಅಂತ ಅವರ ಆಪ್ತರು ಹೇಳ್ತಾ ಇದ್ರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಂದರೆ ನೇರವಾಗಿ ಅವರು ಅಲ್ಲಿಂದ ಬಂದಂಥವರು ಏರ್ಪೋರ್ಟ್ಗೆ ಹೋಗಿದ್ದಾರೆ. ಏರ್ಪೋರ್ಟ್ನಲ್ಲಿ 4:35 ಅಷ್ಟೊತ್ತಿಗೆ ರೀಚ್ ಆಗಿದ್ದಾರೆ. 5 ಗಂಟೆ ಅಷ್ಟೊತ್ತಿಗೆ ಫ್ಲೈಟ್ ಹತ್ತಿದ್ದಾರೆ. 7:15 ಅಷ್ಟೊತ್ತಿಗೆ ಡೆಲ್ಲಿ ತಲುಪ್ತಾರೆ. ದಿಢೀರಾಗಿ ಹೋಗಿರ್ತಕ್ಕಂಥದ್ರ ಬಗ್ಗೆ ಯಾರೊಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ. ಅದ್ರ ಜೊತೆಗೆ ಅದಕ್ಕೂ ಮುನ್ನ ನಡೆದಿರ್ತಕ್ಕಂಥ ಇನಾಗ್ರೇಷನ್ನ ವಿಜುವಲ್ಸ್ನ ನೋಡ್ಬೋದು. ಯಾಕೆಂದರೆ ಇಷ್ಟು ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಫ್ರಂಟ್ ರೋರಲ್ಲೇ ಇರ್ತಿದ್ರು. ಅಂದರೆ ಯಾವುದೇ ರೀತಿಯ ಉದ್ಘಾಟನೆ ಬೇರೆ ಬೇರೆ ಆದಂಥ ಸಂದರ್ಭದಲ್ಲೂ ಕೂಡ ಅವರೇ ಮುಂದೆ ನಿಂತು, ಆದರೆ ಇವತ್ತು ಒಂದು ರೀತಿಯಲ್ಲಿ ಕೈಯನ್ನು ಹಂಗೆ ಬಿಟ್ಟು ನಿಂತಿದ್ರು. ಆ ಒಂದು ದೀಪವನ್ನು ಹಚ್ಚುವಂಥ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎಚ್ ಸಿ ಮಹದೇವಪ್ಪ ಅವರು ಹೇಳಿದ ಮೇಲೆ, ಅವರ ಕೈಯನ್ನು ಹಿಡಿದು ಎಳೆದ ಮೇಲೆ ಆ ದೀಪಕ್ಕೆ ಕೈ ಕೊಟ್ಟಂಥ ದೃಶ್ಯಾವಳಿಗಳನ್ನು ನೋಡ್ಬೋದಾಗಿದೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಗೈರು ಬಗ್ಗೆ, ಅಂದರೆ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ಹೇಳಿರ್ತಕ್ಕಂಥ ಕೆಲ ಮಾತುಗಳು ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಅಂದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಮಾಮೂಲಿಯಂತೆ ಒಂದು ರೀತಿಯಲ್ಲಿ ಅದೇ ಟೆಂಪರಿಂದ ಆ ವ್ಯಕ್ತಿ ಹೇಳಿದಂಥ ಕಾರಣಕ್ಕೋಸ್ಕರವಾಗಿ ರಿಯಾಕ್ಟ್ ಮಾಡಿದ್ರು, ಅಥವಾ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಅಸಮಾಧಾನಗೊಂಡು ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಒಟ್ಟು 3 ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲೇ ಅದು ಒಂದು ರೀತಿಯಲ್ಲಿ ಒಂದಕ್ಕೊಂದು ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಹೈಕಮಾಂಡ್ ಬುಲಾವ್ ಮೇರೆಗೆ ಡೆಲ್ಲಿಗೆ ತೆರಳಿರ್ತಕ್ಕಂಥದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಅವರ ಆಪ್ತರು ಅವರು ಕೊಡ್ತಾ ಇರ್ತಕ್ಕಂಥ ಮೂಲಗಳ ಪ್ರಕಾರ ಇಲ್ಲ, ಲಾಯರ್ ಭೇಟಿ ಇತ್ತು, ಆ ಕಾರಣಗಳಿಗೋಸ್ಕರವಾಗಿ ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು, ವಿಶೇಷತೆ ಏನಿಲ್ಲ ಅಂತ. ಹಾಗಾಗಿ ಇಷ್ಟು ಒಂದು ರೀತಿಯಲ್ಲಿ ಪವರ್ಫುಲ್ ರಾಜಕಾರಣಿ ಜೊತೆಗೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ರಾಜಕೀಯ ವಿದ್ಯಮಾನಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ
ಈ ಅನುಮಾನ ವ್ಯಕ್ತ ಆಗಿರ್ತಕ್ಕಂಥದ್ದು. ಇದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕ್ಲಾರಿಟಿ ಮಾಡಬೇಕಾಗತ್ತೆ, ಅವರೇ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾಳೆ ಯಾವ ರೀತಿ ಸ್ಟೇಟ್ಮೆಂಟ್ ಹೊರಬೀಳುತ್ತೆ ಕಾದು ನೋಡಬೇಕಾಗುತ್ತೆ. ಆದರೆ ಒಂದಂತೂ ಸತ್ಯ, ಮೈಸೂರು ಟು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು, ಅಂದರೆ ಮೈಸೂರಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ಳುತ್ತಾ ಇಲ್ವೋ ಅನ್ನೋದು ಕೂಡ ನಾಳೆ ಗೊತ್ತಾಗ್ಬೋದು. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.